ರಾಧಾ ಬೇಜಾರಾಗಿರುವಂತೆ ಕಾಣುತ್ತಿದ್ದಾಳೆ. ರಾಧಾ ಸೀಮ್ಸ್ ಅಪ್ಸೆಟ್. ಈ ಶರ್ಟ್ ನನಗೆ ಚೆನ್ನಾಗಿ ಫಿಟ್ ಆಗ್ತಿದೆ. ದಿಸ್ ಶರ್ಟ್ ಫಿಟ್ಸ್ ಮೀ ವೆಲ್. ದಿಸ್ ಶರ್ಟ್ ಫಿಟ್ಸ್ ಮೀ ವೆಲ್. ಎನಾಮರ್ಸ್ ಅಂದರೆ ತುಂಬ ದೊಡ್ಡದು ಅಂತ ಅರ್ಥ. ಎನಾಮರ್ಸ್ ಮೀನ್ಸ್ ವೆರಿ ಬಿಗ್. ಎನಾಮರ್ಸ್ ಮೀನ್ಸ್ ವೆರಿ ಬಿಗ್. ಈ ಸಾಂಬಾರು ತುಂಬ ರುಚಿ ಇದೆ. ದಿಸ್ ಸಾಂಬಾರ್ ಟೇಸ್ಟ್ ಗ್ರೇಟ್. ದಿಸ್ ಸಾಂಬಾರ್ ಟೇಸ್ಟ್ಸ್ ಗ್ರೇಟ್. ಈ ಹಾಲು ಹುಳಿ ಇದೆಯಾ? ಡಸ್ ದಿಸ್ ಮಿಲ್ಕ್ ಟೇಸ್ಟ್ ಶ್ಯೂರ್? ಡಸ್ ದಿಸ್ ಮಿಲ್ಕ್ ಟೇಸ್ಟ್ ಶ್ಯೂರ್? ನಿನಗೆ ಈ ಹಾಲು ಹುಳಿ ಇದೆಯಾ? ಡಸ್ ದಿಸ್ ಮಿಲ್ಕ್ ಟೇಸ್ಟ್ ಸೋರ್ ಟು ಯು? ಡಸ್ ದಿಸ್ ಮಿಲ್ಕ್ ಟೇಸ್ಟ್ ಸೋರ್ ಟು ಯು? ಇದಕ್ಕೆ ಏನೂ ಅರ್ಥವಿಲ್ಲ. ಇಟ್ ಡಸಂಟ್ ಮೀನ್ ಎನಿಥಿಂಗ್. ಇಟ್ ಡಸಂಟ್ ಮೀನ್ ಎನಿಥಿಂಗ್. ಇದರ ಅರ್ಥ ಏನು ಅಥವಾ ಇದು ಏನು ಅರ್ಥ ಕೊಡುತ್ತೆ ಅಂತ ಕೇಳಬೇಕಾದ್ರೆ ವಾಟ್ ಡಸ್ ದಿಸ್ ಮೀನ್? ವಾಟ್ ಡಸ್ ದಿಸ್ ಮೀನ್? ಈ ಪದದ ಅರ್ಥ ಏನು ಅಥವಾ ಈ ಪದ ಏನು ಅರ್ಥ ಕೊಡುತ್ತೆ? ವಾಟ್ ಡಸ್ ದಿಸ್ ವರ್ಡ್ ಮೀನ್? ವಾಟ್ ಡಸ್ ದಿಸ್ ವರ್ಡ್ ಮೀನ್? ಅವರು ತಾನು ಟೀಚರ್ ಅಂತ ಹೇಳ್ತಾರೆ, ಆದರೆ ನನಗೆ ಅದು ಡೌಟ್ ಇದೆ. She says she is a teacher, but I doubt it. She says she is a teacher, but I doubt it. ನೀನು ನಗುವಾಗೂ ತುಂಬ ಸುಂದರವಾಗಿ ಕಾಣ್ತೀಯಾ. ಯು ಲುಕ್ ಲವ್ಲಿ ವೆನ್ ಯು ಆರ್ ಸ್ಮೈಲಿಂಗ್. ನಮಗೆ ಯಾರ ಹೆಲ್ಪ್ನ ಅವಶ್ಯಕತೆ ಇಲ್ಲ. ವಿ ಡೋಂಟ್ ನೀಡ್ ಎನಿಬಡೀಸ್ ಹೆಲ್ಪ್. ಅವಳು 2 ಕಾರುಗಳನ್ನು ಹೊಂದಿದ್ದಾಳೆ. She owns 2 cars. She owns 2 cars. ಅವರಿಗೆ ಒಂದು ಬಿಲ್ಡಿಂಗ್ ಮತ್ತು ಸೈಟ್ ಇದೆ. They own a building and a site. They own a building and a site. ಅವರ ತಂದೆ ಹಲವು ಹೋಟೆಲ್ಗಳ ಮಾಲೀಕರು. His father owns a chain of hotels. His father owns a chain of hotels. ಪರವಾಗಿಲ್ಲ ಅಥವಾ ಅದೇನು ಮುಖ್ಯ ಅಲ್ಲ ಅಥವಾ ಏನು ಪ್ರಾಬ್ಲಮ್ ಇಲ್ಲ. ಇಟ್ ಡಸಂಟ್ ಮ್ಯಾಟರ್. ಇಟ್ ಡಸಂಟ್ ಮ್ಯಾಟರ್. ಅದು ಮುಖ್ಯನಾ? ಅದು ಇಂಪಾರ್ಟೆಂಟ್ ಇದೆಯಾ? ಅದು ಮಹತ್ವದ ಅನ್ನೋಕ್ಕೆ ಡಸ್ ಇಟ್ ಮ್ಯಾಟರ್? ಡಸ್ ಇಟ್ ಮ್ಯಾಟರ್? ಅದು ನಿನಗೆ ಮುಖ್ಯನಾ? ಡಸ್ ಇಟ್ ಮ್ಯಾಟರ್ ಟು ಯು? ಡಸ್ ಇಟ್ ಮ್ಯಾಟರ್ ಟು ಯು? ಅದು ನಿನಗೆ ಮುಖ್ಯನಾ? ಅವರು ನಿನಗೆ ಏನಂತ ಕರೆದರೂ ಪರವಾಗಿಲ್ಲ. ಇಟ್ ಡಸಂಟ್ ಮ್ಯಾಟರ್ ವಾಟ್ ದೇ ಕಾಲ್ ಯು. ಇಟ್ ಡಸಂಟ್ ಮ್ಯಾಟರ್ ವಾಟ್ ದೇ ಕಾಲ್ ಯು. ನೀನು ಯಾವ ಬಟ್ಟೆ ಹಾಕ್ಕೊಂಡ್ರೂ ಪರವಾಗಿಲ್ಲ. ಇಟ್ ಡಸಂಟ್ ಮ್ಯಾಟರ್ ವಾಟ್ ಯು ವಿಯರ್. ಇಟ್ ಡಸಂಟ್ ಮ್ಯಾಟರ್ ವಾಟ್ ಯು ವಿಯರ್. ನನಗೆ ದುಡ್ಡು ಮುಖ್ಯ ಅಲ್ಲ. ಮನಿ ಡಸಂಟ್ ಮ್ಯಾಟರ್ ಟು ಮೀ. ಮನಿ ಡಸಂಟ್ ಮ್ಯಾಟರ್ ಟು ಮೀ. ಅವಳು ಎಷ್ಟು ದೊಡ್ಡವಳು ಅಂತ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ಹೌ ಓಲ್ಡ್ ಶಿ ಈಸ್. ಐ ಡೋಂಟ್ ನೋ ಹೌ ಓಲ್ಡ್ ಶಿ ಈಸ್. ಕಾಮಿಡಿ ಸಿನಿಮಾಗಳು ನೋಡುವುದಂದರೆ ನನಗೆ ಇಷ್ಟ. ಐ ಲೈಕ್ ವಾಚಿಂಗ್ ಕಾಮಿಡಿ ಮೂವೀಸ್. ಐ ಲೈಕ್ ವಾಚಿಂಗ್ ಕಾಮಿಡಿ ಮೂವೀಸ್. ಅವನು ಪರೀಕ್ಷೆ ಪಾಸ್ ಆಗಲು ಅರ್ಹನಾಗಿದ್ದಾನೆ. ಹಿ ಡಿಸರ್ವ್ಸ್ ಟು ಪಾಸ್ ದ ಎಕ್ಸಾಮ್. ಹಿ ಡಿಸರ್ವ್ಸ್ ಟು ಪಾಸ್ ದ ಎಕ್ಸಾಮ್. ಆ ಬಾಟಲ್ನಲ್ಲಿ ಪೆಟ್ರೋಲ್ ಇದೆ. ದ್ಯಾಟ್ ಬಾಟಲ್ ಕಂಟೈನ್ಸ್ ಪೆಟ್ರೋಲ್. ಈ ಬಿಸ್ಕಟ್ಗಳಲ್ಲಿ ಓಟ್ಸ್ ಇರುತ್ತದೆ. ದೀಸ್ ಬಿಸ್ಕಟ್ಸ್ ಕಂಟೈನ್ ಓಟ್ಸ್. ದೀಸ್ ಬಿಸ್ಕಟ್ಸ್ ಕಂಟೈನ್ ಓಟ್ಸ್. ಎಣ್ಣೆಯಲ್ಲಿ ಹುರಿದ ತಿಂಡಿಗಳಲ್ಲಿ ಬಹಳಷ್ಟು ಫ್ಯಾಟ್ ಇರುತ್ತದೆ. ಫ್ರೈಡ್ ಫುಡ್ ಕಂಟೈನ್ಸ್ ಎ ಲಾಟ್ ಆಫ್ ಫ್ಯಾಟ್. ಫ್ರೈಡ್ ಫುಡ್ ಕಂಟೈನ್ಸ್ ಎ ಲಾಟ್ ಆಫ್ ಫ್ಯಾಟ್. ನೆಕ್ಸ್ಟ್, ಕೋಕ್ನಲ್ಲಿ ಆಲ್ಕೋಹಾಲ್ ಇರುವುದಿಲ್ಲ. ಕೋಕ್ ಡಸಂಟ್ ಕಂಟೈನ್ ಆಲ್ಕೋಹಾಲ್. ಈ ವಾಕ್ಯದಲ್ಲಿ ಕ್ರಿಯಾಪದವಿದೆಯಾ? ಡಸ್ ದಿಸ್ ಸೆಂಟೆನ್ಸ್ ಕಂಟೈನ್ ಎ ವರ್ಬ್? ಡಸ್ ದಿಸ್ ಸೆಂಟೆನ್ಸ್ ಕಂಟೈನ್ ಎ ವರ್ಬ್? ರೆಕಾರ್ಡ್ಗಳಲ್ಲಿ ಎಲ್ಲ ನೌಕರರ ಬ್ಯಾಂಕ್ ಡೀಟೇಲ್ಸ್ ಇದೆ. ದ ರೆಕಾರ್ಡ್ಸ್ ಕಂಟೈನ್ ದ ಬ್ಯಾಂಕ್ ಡೀಟೇಲ್ಸ್ ಆಫ್ ಆಲ್ ಎಂಪ್ಲಾಯೀಸ್. ದ ರೆಕಾರ್ಡ್ಸ್ ಕಂಟೈನ್ ದ ಬ್ಯಾಂಕ್ ಡೀಟೇಲ್ಸ್ ಆಫ್ ಆಲ್ ಎಂಪ್ಲಾಯೀಸ್.
ಈ ಪಲ್ಯ ಕೆಟ್ಟ ವಾಸನೆ ಬರ್ತಾ ಇದೆ. ದಿಸ್ ಕರಿ ಸ್ಮೆಲ್ಸ್ ಬ್ಯಾಡ್. ದಿಸ್ ಕರಿ ಸ್ಮೆಲ್ಸ್ ಬ್ಯಾಡ್. ಟೀಮ್ 11 ಆಟಗಾರರನ್ನು ಒಳಗೊಂಡಿರುತ್ತದೆ. ದ ಟೀಮ್ ಕನ್ಸಿಸ್ಟ್ಸ್ ಆಫ್ 11 ಪ್ಲೇಯರ್ಸ್. ಬ್ರೆಡ್ ಹಿಟ್ಟು ನೀರು ಹಾಗೂ ಈಸ್ಟನ್ನು ಹೊಂದಿರುತ್ತದೆ. ಬ್ರೆಡ್ ಕನ್ಸಿಸ್ಟ್ಸ್ ಆಫ್ ಫ್ಲವರ್, ವಾಟರ್ ಆ್ಯಂಡ್ ಈಸ್ಟ್. ಬ್ರೆಡ್ ಕನ್ಸಿಸ್ಟ್ಸ್ ಆಫ್ ಫ್ಲವರ್, ವಾಟರ್ ಆ್ಯಂಡ್ ಈಸ್ಟ್. ಅದು ವೆದರ್ ಮೇಲೆ ಡಿಪೆಂಡ್ ಆಗುತ್ತದೆ. ಇಟ್ ಡಿಪೆಂಡ್ಸ್ ಆನ್ ದ ವೆದರ್. ನಾನು ಯಾವ ಟೈಮ್ಗೆ ಮನೆ ಬಿಡ್ತೀನಿ ಅನ್ನೋದರ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ ಡಿಪೆಂಡ್ಸ್ ವಾಟ್ ಟೈಮ್ ಐ ಲೀವ್ ಹೋಮ್. ಇಟ್ ಡಿಪೆಂಡ್ಸ್ ವಾಟ್ ಟೈಮ್ ಐ ಲೀವ್ ಹೋಮ್. ನಿನಗೆ ಏನಾದರೂ ಸೌಂಡ್ ಕೇಳಿಸ್ತಾ ಇದೆಯಾ? ಡೂ ಯು ಹಿಯರ್ ಎನಿ ಸೌಂಡ್? ಡೂ ಯು ಹಿಯರ್ ಎನಿ ಸೌಂಡ್? ನಾನು ನಿಮಗೆ 1000 ರು ಬಾಕಿ ಇದ್ದೇನೆ ಅಥವಾ ಸಾಲ ಕೊಡುವುದಿದೆ ಅನ್ನೋಕ್ಕೆ ಐ ಓ ಯು 1000 rupees. ನಿನಗೆ ಹೆಲ್ಪ್ ಮಾಡಿದ್ದಕ್ಕೆ ನೀನು ನನಗೆ ಪಾರ್ಟಿ ಕೊಡಬೇಕು. ಯು ಓ ಮೀ ಎ ಪಾರ್ಟಿ ಆಫ್ ಹೆಲ್ಪಿಂಗ್ ಯು. ಯು ಓ ಮೀ ಎ ಪಾರ್ಟಿ ಫಾರ್ ಹೆಲ್ಪಿಂಗ್ ಯು. ನೀನು ಅವನಿಗೆ ಕ್ಷಮಾಪಣೆ ಕೇಳಬೇಕು. ಯು ಓ ಹಿಮ್ ಇನ್ ಅಪಾಲಜಿ. ನಿನ್ನ ಐಡಿಯಾ ಅದ್ಭುತವಾಗಿರೋ ಥರ ಇದೆ. ಯುವರ್ ಐಡಿಯಾ ಸೌಂಡ್ಸ್ ಗ್ರೇಟ್. ಯುವರ್ ಐಡಿಯಾ ಸೌಂಡ್ಸ್ ಗ್ರೇಟ್. ನಿನ್ನ ಕೆಲಸ ಇಂಟ್ರೆಸ್ಟಿಂಗ್ ಆಗಿರೋ ಥರ ಇದೆ. ಯುವರ್ ಜಾಬ್ ಸೌಂಡ್ಸ್ ರಿಯಲಿ ಇಂಟ್ರೆಸ್ಟಿಂಗ್. ಯುವರ್ ಜಾಬ್ ಸೌಂಡ್ಸ್ ರಿಯಲಿ ಇಂಟ್ರೆಸ್ಟಿಂಗ್. ನನಗೆ ಗೊತ್ತು ಇದನ್ನು ಹೇಳಿದರೆ ಸಿಲ್ಲಿಯಾಗಿ ಇರುತ್ತೆ, ಆದರೆ ಐ ನೌ ಇಟ್ ಸೌಂಡ್ಸ್ ಸಿಲ್ಲಿ ಬಟ್ ಐ ನೌ ಇಟ್ ಸೌಂಡ್ಸ್ ಸಿಲ್ಲಿ ಬಟ್. ನೆಕ್ಸ್ಟ್. ಅವಳ ಮಾತು ಬ್ರಿಟಿಷರಂತೆ ಕೇಳಿಸಿತು. ಸಿ ಸೌಂಡೆಡ್ ಬ್ರಿಟಿಷ್. ಸಿ ಸೌಂಡೆಡ್ ಬ್ರಿಟಿಷ್. ಅವನು ತುಂಬ ಖಿನ್ನತೆಯಾದಂತೆ ಮಾತನಾಡಿದ. ಹಿ ಸೌಂಡೆಡ್ ವೆರಿ ಡಿಪ್ರೆಸ್ಡ್. ಹಿ ಸೌಂಡೆಡ್ ವೆರಿ ಡಿಪ್ರೆಸ್ಡ್. ಈ ಬುಕ್ ನನಗೆ ಸೇರಿದ್ದು. ದಿಸ್ ಬುಕ್ ಬಿಲಾಂಗ್ಸ್ ಟು ಮೀ. ದಿಸ್ ಬುಕ್ ಬಿಲಾಂಗ್ಸ್ ಟು ಮೀ. ಸಿಂಹಗಳು ಬೆಕ್ಕಿನ ಕುಟುಂಬಕ್ಕೆ ಸೇರಿವೆ. ಲಯನ್ಸ್ ಬಿಲಾಂಗ್ ಟು ದ ಕ್ಯಾಟ್ ಫ್ಯಾಮಿಲಿ. ಲಯನ್ಸ್ ಬಿಲಾಂಗ್ ಟು ದ ಕ್ಯಾಟ್ ಫ್ಯಾಮಿಲಿ. ಈ ಬೈಕ್ ಅವನಿಗೆ ಸೇರಿದ್ದಲ್ಲ ಅಥವಾ ಅವನದಲ್ಲ ಅನ್ನಕ್ಕೆ ದಿಸ್ ಬೈಕ್ ಡಸಂಟ್ ಬಿಲಾಂಗ್ ಟು ಹಿಮ್. ದಿಸ್ ಬೈಕ್ ಡಸಂಟ್ ಬಿಲಾಂಗ್ ಟು ಹಿಮ್. ಈ ಸೈಟ್ ಮಿಸ್ಟರ್ ರಮೇಶ್ ಅವರಿಗೆ ಸೇರಿದ್ದ. ಡಸ್ ದಿಸ್ ಸೈಟ್ ಬಿಲಾಂಗ್ ಟು ಮಿಸ್ಟರ್ ರಮೇಶ್? ನೆಕ್ಸ್ಟ್. ನನಗೆ ಚಾಕ್ಲೇಟ್ ಕೇಕ್ ಅಂದರೆ ತುಂಬ ಇಷ್ಟ. ಐ ಲವ್ ಚಾಕ್ಲೇಟ್ ಕೇಕ್. ಐ ಲವ್ ಚಾಕ್ಲೇಟ್ ಕೇಕ್. ನನಗೆ ಈ ಪ್ರಶ್ನೆ ಅರ್ಥ ಆಗ್ತಿಲ್ಲ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಕ್ವಶನ್. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಿಸ್ ಕ್ವಶನ್. ಇದು ಒಳ್ಳೆ ಐಡಿಯಾ ಅಂತ ನನಗನಿಸುತ್ತಿಲ್ಲ. ಐ ಡೋಂಟ್ ಫೀಲ್ ದ್ಯಾಟ್ ದಿಸ್ ಈಸ್ ಎ ಗುಡ್ ಐಡಿಯಾ. ಐ ಡೋಂಟ್ ಫೀಲ್ ದ್ಯಾಟ್ ದಿಸ್ ಈಸ್ ಎ ಗುಡ್ ಐಡಿಯಾ. ಕಾಂಪಿಟೇಷನ್ ಅನ್ನು ಕಿರಣ್ ಗೆಲ್ತಾನೆ ಅಂತ ನನ್ನ ಭಾವನೆ. ಐ ಸಪೋಸ್ ಕಿರಣ್ ವಿಲ್ ವಿನ್ ದ ಕಾಂಪಿಟೇಷನ್. ನಾನು ಮಿಸ್ಟೇಕ್ ಮಾಡಿದ್ದೇನೆ ಅಂತ ನನಗೆ ಅರಿವಾಗಿದೆ. ಐ ರಿಯಲೈಸ್ ದ್ಯಾಟ್ ಐ ಲವ್ ಮೇಡ್ ಎ ಮಿಸ್ಟೇಕ್. ಐ ಹ್ಯಾವ್ ಮೇಡ್ ಎ ಮಿಸ್ಟೇಕ್. ನೀನು ಹೇಳ್ತಾ ಇರೋದರ ಮೇಲೆ ನನಗೆ ಡೌಟ್ ಇದೆ. ಐ ಡೌಟ್ ವಾಟ್ ಯು ಆರ್ ಸೇಯಿಂಗ್. ಐ ಡೌಟ್ ವಾಟ್ ಯು ಆರ್ ಸೇಯಿಂಗ್. ನಾನು ಮಳೆಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಐ ಡೋಂಟ್ ಮೈಂಡ್ ದ ರೈನ್. ನನಗೇನು ಪ್ರಾಬ್ಲಮ್ ಇಲ್ಲ ಅಥವಾ ನಾನು ಸ್ವಲ್ಪವೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಐ ಡೋಂಟ್ ಮೈಂಡ್ ಆಟ್ ಆಲ್. ಐ ಡೋಂಟ್ ಮೈಂಡ್ ಆಟ್ ಆಲ್. ನಾನು ಇಲ್ಲಿ ಕುಳಿತುಕೊಂಡರೆ ನಿಮಗೇನಾದರೂ ಅಭ್ಯಂತರವಿದೆಯಾ? ಡು ಯು ಮೈಂಡ್ ಇಫ್ ಐ ಸಿಟ್ ಹಿಯರ್? ಡು ಯು ಮೈಂಡ್ ಇಫ್ ಐ ಸಿಟ್ ಹಿಯರ್? ನೆಕ್ಸ್ಟ್. ಮನೆಯಲ್ಲಿ ನಾಯಿಯನ್ನು ಇಟ್ಟುಕೊಳ್ಳೋದರಲ್ಲಿ ನನಗೇನು ಅಭ್ಯಂತರ ಇಲ್ಲ. ಐ ಡೋಂಟ್ ಮೈಂಡ್ ಹ್ಯಾವಿಂಗ್ ಎ ಡಾಗ್ ಇನ್ ದ ಹೌಸ್. ಗಲಾಟೆ ಇದ್ದರೆ ಅವಳೇನು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಸಿ ಡಸಂಟ್ ಮೈಂಡ್ ದ ನಾಯ್ಸ್. ಸಿ ಡಸಂಟ್ ಮೈಂಡ್ ದ ನಾಯ್ಸ್. ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ನಾನು ಕಿಟಕಿ ತೆಗೆಯಬಹುದಾ? ಡು ಯು ಮೈಂಡ್ ಇಫ್ ಐ ಓಪನ್ ವಿಂಡೋ? ಡು ಯು ಮೈಂಡ್ ಇಫ್ ಐ ಓಪನ್ ಎ ವಿಂಡೋ?
ನಿನ್ನ ನಡವಳಿಕೆ ನನಗೆ ಆಶ್ಚರ್ಯ ಉಂಟು ಮಾಡುತ್ತೆ. ಯುವರ್ ಆಟಿಟ್ಯೂಡ್ ಸರ್ಪ್ರೈಸಸ್ ಮೀ. ನನಗೀಗ ಅರ್ಥ ಆಯಿತು ಅವಳಿಗೆ ಏನು ಬೇಕು ಅಂತ. ನೌ ಐ ಅಂಡರ್ಸ್ಟ್ಯಾಂಡ್ ವಾಟ್ ಸಿ ವಾಂಟ್ಸ್. ಏನು ಪ್ರಾಬ್ಲಮ್ ಇದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಐ ಡೋಂಟ್ ಸಿ ವಾಟ್ ದ ಪ್ರಾಬ್ಲಮ್ ಈಸ್. ಐ ಡೋಂಟ್ ಸಿ ವಾಟ್ ದ ಪ್ರಾಬ್ಲಮ್ ಈಸ್. ನೆಕ್ಸ್ಟ್, ನೀನು ಹೇಳಿದ್ದು ನಾನು ಒಪ್ಪಲ್ಲ. ಐ ಡಿಸ್ಅಗ್ರಿ ವಿತ್ ಯು. ಅವನು ಹೇಳಿದ್ದು ನೀನು ಒಪ್ಪುತ್ತೀಯಾ? ಡು ಯು ಅಗ್ರಿ ವಿತ್ ಹಿಮ್? ಡು ಯು ಅಗ್ರಿ ವಿತ್ ಹಿಮ್? ಅವನು ಹೇಳಿದ ಎಲ್ಲದಕ್ಕೂ ಅವನ ಪತ್ನಿ ಯಾವಾಗಲೂ ಒಪ್ಪುತ್ತಾಳೆ. ಹೀಸ್ ವೈಫ್ ಆಲ್ವೈಸ್ ಅಗ್ರೀಸ್ ವಿತ್ ಎವ್ರಿಥಿಂಗ್ ಹೀ ಸೇಸ್. ಹೀಸ್ ವೈಫ್ ಆಲ್ವೈಸ್ ಅಗ್ರೀಸ್ ವಿತ್ ಎವ್ರಿಥಿಂಗ್ ಹೀ ಸೇಸ್. ಈ ಟೇಬಲ್ 50 ಇಂಚಿದೆ. ದಿಸ್ ಟೇಬಲ್ ಮೇಜರ್ಸ್ 50 ಇಂಚಸ್. ಈ ಬಾಕ್ಸ್ 2 kg ತೂಕ ಇದೆ. ದಿಸ್ ಬಾಕ್ಸ್ ವೆಯ್ಟ್ 2 kgs. ದಿಸ್ ಬಾಕ್ಸ್ ವೆಯ್ಟ್ 2 kgs. ಈ ಕೇಕ್ 500 ಗ್ರಾಮ್ ಇದೆ. ದಿಸ್ ಕೇಕ್ ವೆಯ್ಟ್ 500 ಗ್ರಾಮ್. ದಿಸ್ ಕೇಕ್ ವೆಯ್ಟ್ 500 ಗ್ರಾಮ್. ಈ ಕೇಕ್ 500 ಗ್ರಾಮ್ ಇದೆ. ನೆಕ್ಸ್ಟ್, ನಾನು ಪ್ರಾಮಿಸ್ ನಿನಗೆ ನಾಳೆ ಹೆಲ್ಪ್ ಮಾಡ್ತೀನಿ. ಐ ಪ್ರಾಮಿಸ್ ಟು ಹೆಲ್ಪ್ ಯು ಟುಮಾರೋ. ಅವನು ತನ್ನ ಸ್ಟೋರಿಯಿಂದ ನನ್ನನ್ನು ಇಂಪ್ರೆಸ್ ಮಾಡಿದ. ಹಿ ಇಂಪ್ರೆಸ್ಡ್ ಮೀ ವಿತ್ ದಿಸ್ ಸ್ಟೋರಿ. ಹಿ ಇಂಪ್ರೆಸ್ಡ್ ಮೀ ದಿಸ್ ಸ್ಟೋರಿ. ಈ ಕೆಲಸದಲ್ಲಿ ತುಂಬ ಓಡಾಡುವುದು ಇದೆ. ದ ಜಾಬ್ ಇನ್ವಾಲ್ವ್ಸ್ ಎ ಲಾಟ್ ಆಫ್ ಟ್ರಾವೆಲಿಂಗ್. ದ ಜಾಬ್ ಇನ್ವಾಲ್ವ್ಸ್ ಎ ಲಾಟ್ ಆಫ್ ಟ್ರಾವೆಲಿಂಗ್. ಯಾಕೆ ನೀನು ಚಿಪ್ಸ್ನ ವಾಸನೆ ನೋಡ್ತಾ ಇದ್ದೀಯಾ? ವೈ ಆರ್ ಯು ಸ್ಮೆಲ್ಲಿಂಗ್ ದ ಚಿಪ್ಸ್? ಅವು ಚೆನ್ನಾಗಿವೆಯಾ? ಡೂ ದೇ ಸ್ಮೆಲ್ ಗುಡ್? ಡೂ ದೇ ಸ್ಮೆಲ್ ಗುಡ್? ನಿನ್ನ ಶೂಸಿಂದ ಕೆಟ್ಟ ವಾಸನೆ ಬರ್ತಾ ಇದೆ. ಯುವರ್ ಶೂಸ್ ಸ್ಮೆಲ್ ಬ್ಯಾಡ್. ಯುವರ್ ಶೂಸ್ ಸ್ಮೆಲ್ ಬ್ಯಾಡ್. ನಿನ್ನ ಶೂಯಿಂದ ಕೆಟ್ಟ ವಾಸನೆ ಬರ್ತಾ ಇದೆ. ನೆಕ್ಸ್ಟ್ ಸೆಂಟೆನ್ಸ್, ನಾನು ಬರೀ ಕೇಕ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ಐ ಆಮ್ ಜಸ್ಟ್ ಟೇಸ್ಟಿಂಗ್ ದ ಕೇಕ್. ಐ ಆಮ್ ಜಸ್ಟ್ ಟೇಸ್ಟಿಂಗ್ ದ ಕೇಕ್. ಕೇಕ್ ತುಂಬ ಚೆನ್ನಾಗಿದೆ. ದ ಕೇಕ್ ಟೇಸ್ಟ್ ವಂಡರ್ಫುಲ್. ದ ಕೇಕ್ ಟೇಸ್ಟ್ ವಂಡರ್ಫುಲ್. ಕೇಕ್ ತುಂಬ ಚೆನ್ನಾಗಿದೆ ಅಥವಾ ಟೇಸ್ಟ್ ತುಂಬ ಚೆನ್ನಾಗಿದೆ. ನಿನಗೆ ಆ ಸೌಂಡ್ ಕೇಳಿಸ್ತಾ ಇದೆಯಾ? ಕ್ಯಾನ್ ಯು ಹಿಯರ್ ದ್ಯಾಟ್ ಸೌಂಡ್? ಕ್ಯಾನ್ ಯು ಹಿಯರ್ ದ್ಯಾಟ್ ಸೌಂಡ್? ನೀನು ಯಾಕೆ ಅವನ ಮಾತು ಕೇಳಿಸ್ಕೋತಾ ಇದೀಯಾ? ವೈ ಆರ್ ಯು ಲಿಸ್ಟನಿಂಗ್ ಟು ಹಿಮ್? ವೈ ಆರ್ ಯು ಲಿಸ್ಟನಿಂಗ್ ಟು ಹಿಮ್?